ದಳಪತಿ ವಿಜಯ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಕೊನೆಗೂ ಸಿಕ್ಕೇ ಬಿಡ್ತು ಜನನಾಯಕನ್ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನನಾಯಕನ್ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅದರ ಬಗ್ಗೆ ಒಂದು ಮಾಹಿತಿ ಇದೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಚಿತ್ರ ಶೀಘ್ರದಲ್ಲೇ ಬಿಡುಗಡೆ ಆಗುವುದರಿಂದ ವಿಜಯ್ ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ನಟಿಸಿ ಎಚ್ ವಿನೋದ್ ಡೈರೆಕ್ಷನ್ ಜನನಾಯಕನ್ ಚಿತ್ರ ಜನವರಿಯಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಚಿತ್ರಕ್ಕೆ ಸೆನ್ಸಾರ್ ಪ್ರಮಾಣಪತ್ರ ಸಿಗದ ಕಾರಣ ಬಿಡುಗಡೆ ಮುಂದೂಡಿಕೆ ಆಗಿತ್ತು. ಇನ್ನು ಸ್ನೇಹಿತರೆ, ಮುಖ್ಯಮಂತ್ರಿ ವಿಜಯ್ ಅವರ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಮುಂದುವರೆಯುತ್ತಿದ್ದಂತೆ ಜನನಾಯಕನ್ ಸಿನಿಮಾದ ಸೆನ್ಸಾರ್ಶಿಪ್ಗೆ ಸಂಬಂಧಿಸಿದ ಮಾಹಿತಿ ಬೆಳಕಿಗೆ ಬಂದಿದ್ದು ಅವರ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದೆ. ಇನ್ನು ಜನನಾಯಕನ್ ಸಿನಿಮಾಗೆ CBFC-A ಪ್ರಮಾಣಪತ್ರ ನೀಡಿದೆ. ಅಂದರೆ ವಯಸ್ಕರಿಗೆ ಮಾತ್ರ ಚಿತ್ರವನ್ನು ವೀಕ್ಷಿಸಲು ಅವಕಾಶವಿದೆ. ವಿಜಯ್ ಅವರ ದೊಡ್ಡ ಅಭಿಮಾನಿ ಬಳಗವನ್ನು ಗಮನಿಸಿದರೆ A ಪ್ರಮಾಣಪತ್ರವು ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದು ಬಗ್ಗೆಯೂ ಸಾಕಷ್ಟು ನಿರೀಕ್ಷೆ ಇದೆ. ಇನ್ನು ಸ್ನೇಹಿತರೆ, ಜನನಾಯಕನ್ ಚಿತ್ರ ಒಟ್ಟು 3 ಗಂಟೆ 3 ನಿಮಿಷ 11 ಸೆಕೆಂಡ್ಗಳ ಕಾಲ ಸೆನ್ಸಾರ್ ಆಗಿದ್ದು, A ಪ್ರಮಾಣಪತ್ರ ನೀಡುವುದು ವಿಜಯ್ ಅಭಿಮಾನಿಗಳಿಗೆ ಸ್ವಲ್ಪ ಆಘಾತವನ್ನುಂಟು ಮಾಡಿದೆ. ಚಿತ್ರ ಬಿಡುಗಡೆ ಪ್ರಮುಖ ಅಡ್ಡಿಯಾಗಿದ್ದ ಸೆನ್ಸಾರ್ ಪ್ರಮಾಣಪತ್ರವನ್ನು ಬಿಡುಗಡೆಯಾಗಿದ್ದು, ಶೀಘ್ರದಲ್ಲೇ ಚಿತ್ರ ಬಿಡುಗಡೆ ದಿನಾಂಕ ಘೋಷಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇನ್ನು ಕೆಲ ವರದಿಗಳ ಪ್ರಕಾರ ಜುಲೈ 24ರಂದು ಜನನಾಯಕನ್ ಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚು ಎಂದು ವಿತರಕರು ಹೇಳುತ್ತಿದ್ದಾರೆ. ಇನ್ನು ಜುಲೈ 31ಕ್ಕೆ ವಿಜಯ್ ಮಗ ನಿರ್ದೇಶಿಸುವ ಸಿಗ್ಮಾ ಸಿನಿಮಾ ರಿಲೀಸ್ ಆಗಲಿದೆ. ಸ್ನೇಹಿತರೆ, ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಈ ವರ್ಷ ಪೊಂಗಲ್ ಹಬ್ಬಕ್ಕೆ ಜನವರಿ 9ರಂದು ರಿಲೀಸ್ ಆಗಬೇಕಾಗಿದ್ದ ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಅಂತಿಮವಾಗಿ ಜುಲೈನಲ್ಲಿ ಬಿಡುಗಡೆ ರೆಡಿಯಾಗಿದೆ. ಇನ್ನು ಸ್ನೇಹಿತರೆ, ಜನನಾಯಕನ್ ಚಿತ್ರಕ್ಕೆ ಗುರುವಾರ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFC-A ಪ್ರಮಾಣಪತ್ರ ನೀಡಿದೆ. ಪ್ರಮಾಣೀಕರಣವು ಈಗ CBFC ಅಧಿಕೃತ ವೆಬ್ಸೈಟ್ನಲ್ಲಿ ಕಾಣಿಸುತ್ತಿದೆ. ಇದು ಚಿತ್ರದ ರನ್ನಿಂಗ್ ಟೈಮ್ ಅನ್ನು 183 ನಿಮಿಷ 3 ಗಂಟೆ 3 ನಿಮಿಷಗಳು ಎಂದು ತೋರಿಸಿದೆ. ಆದರೆ ಜನನಾಯಕನ್ ಚಿತ್ರದ ಕಟ್ ಲಿಸ್ಟ್ ಇನ್ನೂ CBFC ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿಲ್ಲ. ಇನ್ನು ಸ್ನೇಹಿತರೆ, ಡಿಸೆಂಬರ್ 2025ರಲ್ಲಿ ಈ ಚಿತ್ರವನ್ನು ಪ್ರಮಾಣೀಕರಣಕ್ಕಾಗಿ ಅರ್ಜಿ ಸಲ್ಲಿಸಲಾಯಿತು. ಪರಿಶೀಲನಾ ಸಮಿತಿಯ ಸದಸ್ಯರೊಬ್ಬರು ಆಕ್ಷೇಪಣೆಗಳನ್ನು ಎತ್ತಿದಾಗ ಎಲ್ಲವೂ ಅನಿರೀಕ್ಷಿತ ತಿರುವು ಪಡೆದುಕೊಂಡಿತು. ಇದರ ಪರಿಣಾಮವಾಗಿ ಚಿತ್ರವನ್ನು ಪರಿಷ್ಕರಣಾ ಸಮಿತಿ ಉಲ್ಲೇಖವಾಯಿತು. ಸರಿಯಾದ ಪ್ರಕ್ರಿಯೆಯನ್ನು ಉಲ್ಲೇಖಿಸಿ CBFC ಹಲವಾರು ತಿಂಗಳವರೆಗೂ ಪ್ರಮಾಣಪತ್ರವನ್ನು ನೀಡಲಿಲ್ಲ. ಈಗ ಕೊನೆಗೂ ಜನನಾಯಕನ್ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಜನನಾಯಕನ್ ಚಿತ್ರದ ಸೆನ್ಸಾರ್ ಸರ್ಟಿಫಿಕೇಟ್ ಬಗ್ಗೆ ಆಗಿತ್ತು. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಹೆಚ್ಚು ಜನ ಶೇರ್ ಮಾಡಿ, ಹಾಗೂ ವಿಡಿಯೋ ಬಗ್ಗೆ ಏನು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.